ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕು. ನಮಸ್ಕಾರ. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸರ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಸರ್ ಈಗ? ಈಗ ಸೆನ್ಸೆಕ್ಸ್ ನೋಡಿದ್ರೆ ದಿಢೀರ್ ಅಂತ ಒಂದು 1700 ಪಾಯಿಂಟ್, ನಿಫ್ಟಿ ಒಂದ್ 2% ಏರ್ತು. ಆ ರೀತಿ ಎಲ್ಲ ಏರೋವಾಗ ನೋಡುವಾಗ ಅಯ್ಯಯ್ಯೋ ಬಸ್‌ನ ಬಿಟ್ಬಿಟ್ವೇನೋ. ಬಸ್ಸಲ್ಲಿ ಬಿಟ್ಟೆ. ಈಗ ತಾನೇ ಇನ್ನೂ ಲೋನಲ್ಲಿ 23,060 ಇದೆ. ಎಲ್ಲ ಟ್ರಂಪ್ ಹೇಳಿದ್ರು ನಿಮ್ಮ ಇಂಥದ್ದು ಸಹಿ ಹಾಕ್ಬಿಡ್ತೀನಿ ಅಂತ. ಅವ್ನ್ಸ್ ಹೋಗಿ ಈಗ ಯುರೋಪಲ್ಲಿ ಹಾಕ್ತಾರೆ ಅಂತ. ಅದು ಮುಗಿದು ಮರುದಿನ ಏನ್ ಹೇಳ್ತಾರೆ ಅಂತಂದ್ರೆ ಅಗ್ರಿಮೆಂಟೇ ವೇಸ್ಟು. ಇರಾನ್ ಟ್ರೇಡರ್ ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಇಲ್ಲ, ಏನೂ ಇಲ್ಲ. ಅಗ್ರಿಮೆಂಟ್ ಇಲ್ಲ. ಕಚ್ಚಾ ತೈಲ 87ವರೆಗೂ ಬಂತು. ಒಂದೇ ಖುಷಿನಲ್ಲಿ ಮಾರ್ಕೆಟ್‌ನ ಏರಿಸಿದ್ರು. ಅಗ್ರಿಮೆಂಟು ನಾಳೆ ಇಲ್ಲ ಅಂತ ಅವಾಗ ಮಾರ್ಕೆಟ್‌ನ ಇಳಿಸ್ತಾರೆ. ಅಷ್ಟೇನೆ. ದಿಢೀರ್ ಅಗ್ರಿಮೆಂಟ್‌ಗೆ ಇವಾಗ ಬಿಟ್ರೆ ತುಂಬಾ ಸಮಸ್ಯೆ ಓಡ್ತಾನೆ ಇವೆ. ಇದು ಇಂಡಿಯಾದ ಪ್ರಾಬ್ಲಮ್ಮು. ಕಚ್ಚಾ ತೈಲ ಬಂದಿದ್ರಿಂದ ಸರಿಯಾಗಿಲ್ಲ. ಅದಕ್ಕೆ ಒಂದು 6 ತಿಂಗಳು ಆಗುತ್ತೆ ಅನ್ನೋ ತರ ಹೇಳಿದ್ರಿ. ಕಚ್ಚಾ ತೈಲ ಈಗ ನಾಳೆ ಅಗ್ರಿಮೆಂಟ್ ಹಾಕಿದ್ರು ಕೂಡ ಜುಲೈ ಕೊನೆಯಲ್ಲೇ ನಿಮಗೆ ಡೆಲಿವರಿ ಬರೋದು. ಸೊ ಈ ವರ್ಷದ ಅರ್ನಿಂಗ್ಸು ಖಾಲಿ. ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ ಖಾಲಿ. ರೈಟಾ? ಸೊ ಫಸ್ಟು ಇದು ಆ ಪ್ರಾಬ್ಲಮ್ ಅಲ್ಲ. ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಅಮೆರಿಕದಲ್ಲಿ ಬೆಲೆ ಏರಿಕೆಗಳಾಗ್ತಾ ಇದೆ. ಅಲ್ಲಿ ಇಂಟ್ರೆಸ್ಟ್ ರೇಟ್‌ನ ಏರಿಸಲಿದ್ದಾರೆ. ಸೊ ಅಲ್ಲಿ ಇದು 3, 3.25 ಇರೋದು 4, 4.25 ಆಗುತ್ತೆ. ECB-ನಲ್ಲಿ 0.25ನ ಏರಿಸಿದ್ದಾರೆ. ನೀವು ನಮಗೆ ಬೆಲೆ ಏರಿಕೆಗಳು ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಂದ್ರೆ ದುಡ್ಡು ಹೊರಗಡೆ ಹೋಗ್ತಾನೆ ಇರುತ್ತೆ. ಈಗ ಇಂಟ್ರೆಸ್ಟ್ ರೇಟ್ ನ ಅವರು ಏರಿಸಬೇಕಾಗಿರುವಂತ ಸಿಚುವೇಶನ್ ಅಲ್ಲಿ ಯಾಕೆ ಅವರು ಏರಿಸದೆ ಬಿಟ್ರು ಸರ್? ಅದನ್ನೇ ಕೂಡ ಅದನ್ನೇ ಮಾಡಿದ್ದಾರೆ. ಯಾವ್ದು ಏರಿಸದೆ ಬಿಟ್ರು? ಹಿಂಗೆ ನಡೆದಿಲ್ವಲ್ಲ. ಸ್ವಲ್ಪ ಏರಿಸಬೇಕಿತ್ತಲ್ವಾ ಸರ್ RBIನ ಬಿಡಿ. ಅದೆಲ್ಲ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇವ್ರನ್ನೆಲ್ಲ ಇಟ್ಕೊಂಡಿದ್ರೆ ಹಂಗೆ ಆಗೋದು. ಈಗ ನಾನು ಕೇಳೋದು, ಈಗ ECB ಏರಿಸ್ಬಿಟ್ಟ, ಜರ್ಮನ್ ಬ್ಯಾಂಕ್ ಅದು. ಅವ್ನು ಏರಿಸ್ಬಿಟ್ಟ. ಅಮೆರಿಕ ಮೇ ಬಿ ಈ ಸಲ ಏರಿಸಲ್ಲ, ಮುಂದಿನ ಸಲ ಏರಿಸ್ತಾರೆ. ಸೊ ಅಲ್ಲಿ ಏರಿಸಿದ್ರೆ ಅಲ್ಲಿ ಹೈಯರ್ ರಿಟರ್ನು. 4.25 ಅಂತ ಅನ್ನೋದು 5% ಸಿಗುತ್ತೆ. ಅಲ್ಲಿ 5% ಹಾಕ್ತಾರ, ರೂಪಾಯಲ್ಲಿ 7% ಹಾಕ್ತಾರ. ಅದು ದುಡ್ಡು ಹೊರಗಡೆ ಹೋಗುತ್ತೆ. ಅಂದ್ರೆ ಗೋಲ್ಡ್ ಪ್ರೈಸ್ ಈಗ ಸದ್ಯಕ್ಕೆ ಏರೋದಕ್ಕೆ ಸಾಧ್ಯತೆಗಳಿಲ್ಲ. ಅದರಿಂದನೇ ಹೇಳ್ದೆ ಇಳಿಯುತ್ತೆ ಅಂತಂದೆ. ಅಲ್ಲಿ ಹೋಗಿ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡ್ಕೋದ್ರಿ ಅಂತ ಹೇಳಿದ ಕೂಡಲೇ ಗೋಲ್ಡು 2 ದಿನದಿಂದ ಏರಿದೆ, ಇವತ್ತು ಏರಿದೆ. ಇದಕ್ಕೂ ಮುಂಚೆ 2 ದಿನ ಬಿದ್ದಿದ್ದ ದಿನ ಈ 2 ದಿನದೆಲ್ಲ ಏರಿಸಿ ಅಲ್ಲೋಗಿ ನಿಂತಿದೆ ಫ್ಲಾಟ್. ಫ್ಲಾಟ್. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಹೌದು. ಬೆಳಗ್ಗೆ ಬೆಡ್ಡಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎದ್ದೊಳ್ತಾರ, ಇಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎದ್ದೊಳ್ತಾರ ಅನ್ನೋದ್ರ ಮೇಲೆ ಇದು ನಿಂತಿದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ರೆ ಇರಾನ್ ಮೇಲೆ ಗುಂದಾಕ್ತಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅಲ್ಲಿದ್ರೆ ಪೀಸ್ ಸ್ಟ್ರೀಟ್ ಅಂತ ಅನೌನ್ಸ್ ಮಾಡ್ತಾರೆ. ಇಲ್ಲ ಪೀಸ್ ಸ್ಟ್ರೀಟ್ ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಲಾಂಗ್ ಆಗಿದಾರ, ಶಾರ್ಟ್ ಆಗಿದಾರ ಅಂತ ನೋಡಿ ನೀನ್ ಮಾಡ್ಬೇಕು. ಅವ್ರ ಪೊಸಿಷನ್ ಹೇಗಿದೆಯೋ ಹಾಗೆ. ಅವ್ರ ಪೊಸಿಷನ್ ಹೆಂಗಿದೆ ನೋಡಿ ಮಾಡ್ಬೇಕು. So, ದಿಢೀರ್ ಅಂತ ಟಾಟಾ ಮೋಟರ್ ಕಮರ್ಷಿಯಲ್ ವೆಹಿಕಲ್ ಒಂದು 8.5%, ಪ್ಯಾಸೆಂಜರ್ ವೆಹಿಕಲ್ ಒಂದು 4%. ಕಚ್ಚಾ ತೈಲದ ಬೆಲೆ ಇಳ್ದೋಯ್ತಲ್ವಾ, ಹಾಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಂತ ಇದನ್ನ ಇಳಿಸ್ತೋದೆ ಅಲ್ವಾ. ಸೊ ಒಂದು ಕಾರಣನೇ ಇಲ್ದಂಗೆ. ಕಾರಣ ಅಲ್ಲ, US ಪ್ರೆಸಿಡೆಂಟ್ ಹೇಳಿದ್ದಾರಪ್ಪ, ಈಸ್ ದ ಪ್ಲೇಯರ್ ಲಾರ್ಜೆಸ್ಟ್ ಪ್ಲೇಯರ್ ಇನ್ ದ ಮಾರ್ಕೆಟ್. ಅವ್ರು ಹೇಳಿದ್ದಾರೆ ಅಂತಂದ್ರೆ ಏರ್ತು. ಅದು ಈ ಸಲ ಎಲ್ಲಿಗೆ ಹೋಗ್ಬೇಕು, ಈ ಕಡೆ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ, ಅವ್ನು ಸೈನ್ ಮಾಡ್ತಾರೆ ಅಂತ. ಇರಾನಿಂದ ಒಂದು ಅಗ್ರಿಮೆಂಟ್ನ ಬಿಟ್ಟ, ಅದು ಟೋಟಲ್ ಸರೆಂಡರು. ನಾವು ಜೈಗಳಿಸ್ಬಿಟ್ವಿ, ಇರಾನ್ ಜೈಗಳಿಸ್ಬಿಡ್ತು ಅಂತ. ಸೊ ಆ ರೀತಿಯಾದಂಥ ಅಗ್ರಿಮೆಂಟ್ನ ಇವ್ರು ಹೇಗೆ ಸೈನ್ ಮಾಡ್ತಾರೆ? ಅದರಿಂದ ಸೈನ್ ಮಾಡೋದಿಲ್ಲ. ಈಗ ಮಾರ್ಕೆಟ್ ಏರಿ ಇಳಿತಾ ಇರೋದು ಫಂಡಮೆಂಟಲ್ಸ್ ವೇಸ್ಟ್ ಮಾಡಿನೇ ಹೋಗ್ತಾ ಇದೆಯಾ, ಇಲ್ಲ ಅಂತಂದ್ರೆ ಜಸ್ಟ್ ಲೈಕ್ ಇವತ್ತೊಂದು ನ್ಯೂಸ್ ಬರ್ತಾ ಇದೆ, ರಿಯಾಕ್ಟ್ ಮಾಡ್ತಾ ಇದೀವಿ. Macro economics reaction is going in one direction, which is lower growth and higher inflation. ಆಗ ಇವರು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ, ಇಲ್ಲ ವಾರ ಮುಗಿದೋಯ್ತು ಅಂತ. ಕೂಡಲೇ ಮಾರ್ಕೆಟ್ ಆಪೋಸಿಟ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇದೆ. ಅದಾದ್ಮೇಲೆ ತಿರ್ಗಾ ಮಾರ್ಕೆಟ್ಗೆ ಗೊತ್ತಾಗ್ತಾ ಇದೆ, ಇಲ್ಲ ಮ್ಯಾಕ್ರೋ ಎಕನಾಮಿ ಮೋಸವಾಗಿ ಹೋಗುತ್ತೆ ಅಂತ. ಸೊ ಮಾರ್ಕೆಟ್ ಕೂಡಲೇ ಪಲ್ಟಿ ಹೊಡಿತಾ ಇದೆ. ಅಂದ್ರೆ ಇದು ಒಂದು ಟೆಂಪರರಿ ರಿಲೀಫ್ ಅಷ್ಟೇ. ಈಗಿನವರೆಗೂ ನಾವೀಗ ರೆಕಾರ್ಡ್ ಮಾಡ್ತಾ ಇರೋವರೆಗೂ ಇದು ಟೆಂಪರರಿ ರಿಲೀಫ್. ಸ್ಯಾಟರ್ಡೆ ಸಂಡೇ ಅಗ್ರಿಮೆಂಟ್ ಸೈನ್ ಮಾಡಿದ್ರು ಅಂತಂದ್ರೆ ಇನ್ನೂ ಹಿಡಿಯುತ್ತೆ. ಬಟ್ ಇಂಡಿಯಾದ ಪ್ರಾಬ್ಲಮ್ ಇದಲ್ಲ. ಇಂಡಿಯಾದ ಪ್ರಾಬ್ಲಮ್ ಏನಂದ್ರೆ, ಇಂಡಿಯಾದಿಂದ ಸಿಂಪ್ಲಿ ದೇರ್ ಇಸ್ ನಥಿಂಗ್ ಟು ಎಕ್ಸ್ಪೋರ್ಟ್ ಅಂಡ್ ಯು ಹ್ಯಾವ್ ಟು ಇಂಪೋರ್ಟ್ ಎವ್ರಿಥಿಂಗ್. ಸರ್ ಈ ಸಿಟಿ ರಿಸರ್ಚ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಅವರ 12 ಮಂತ್ ಟಾರ್ಗೆಟ್ ನಿಫ್ಟಿಗೆ 27,000 ಇಂದ 26,000. ಅಂದ್ರೆ ಹೈಯೆಸ್ಟ್ ಪಾಯಿಂಟ್ಗೆ ಇನ್ನೂ 1 ಇಯರ್ ಹೋಗೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ. ನನಗೆ ಇದ್ರಲ್ಲಿ ಏನು ಒಂದು ಈ ಪ್ರಶ್ನೆ ಅಂತಂದ್ರೆ, ನೀವು ಮುಂಚೆನೆ 16,000, 15,000, 17,000 ಅಂತ ಒಂದು ನಂಬರ್ನ ಹೇಳ್ತಾ ಇದ್ರಿ. 20,500 ಈಗ JP ಮಗನೇ ಹೇಳ್ಬಿಟ್ಟಿದ್ದಾನೆ. ಅಲ್ಲಿಂದ ಒಂದು 500,000. ನಾವು 15, 16 ಅಂತ ಹೇಳುವಾಗ ರೂಪಾಯಿ 70 ಈಗ ರೂಪಾಯಿ 97 ಸೊ ಅದಕ್ಕೆ ಒಂದು 30% ನೀವು ಕೊಡ್ಬೇಕಾಗತ್ತೆ.
ಯಾಕಂತಂದ್ರೆ ನಾನು ಡಾಲರ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ 30% ಕೊಡಬೇಕು. 23,500 30% ತಗದ್ಬಿಟ್ಟೆ ಅಂತಂದ್ರೆ 6,600 ಪಾಯಿಂಟ್ಸ್ ನ ಕಡಿಮೆ ಮಾಡಬೇಕು. 6,600 ಪಾಯಿಂಟ್ಸ್ ಕಡಿಮೆ ಮಾಡಬೇಕು ಅಂತಂದ್ರೆ ಅದೇ ಬಂದ್ಬಿಡ್ತು. ಅದೇ ಕೇಳ್ತಾ ಇದ್ದೀನಿ. ಅಂದ್ರೆ ಈ ಸಿಟಿ ಗ್ರೂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 1000 ಪಾಯಿಂಟ್ ಕಡಿಮೆ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಕೊಟ್ಟಂತ ನಂಬರಿಂದ 1000 ಪಾಯಿಂಟ್ ಕಡಿಮೆ ಮಾಡಿದ್ದಾರೆ. ಆನಂದ್ ಸರ್ ಆಲ್ರೆಡಿ ಒಂದ್ ನಂಬರ್ ಕೊಟ್ಟಿದ್ರು 17,000 ಅಂತ. ಅದರಿಂದಾನು ನಾನೊಂದು 1000 ಪಾಯಿಂಟ್ ನ ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳಿ. ಬಟ್ ಈಗ ನೀನ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ದೊಡ್ಡ ದೊಡ್ಡ ಜಾಂಬಾಗಳೆಲ್ಲ 5 ವರ್ಷದಿಂದ ರಿಟರ್ನ್ ಕೊಟ್ಟಿಲ್ಲ. ಅದನ್ನ ಒಂದು ಲಿಸ್ಟ್ ಇಟ್ಟಿದ್ದೀನಿ ಸರ್. 20-30 ಕಂಪನಿಗಳು ಅಂತ ದೊಡ್ಡ ಜಾಂಬವಾಗಳೇ ರಿಸಲ್ಟ್ ನ ಕೊಟ್ಟಿಲ್ಲ. ಈಗ ಈ ಟೈಮಲ್ಲಿ ಒಳಗಡೆ ಇಳಿಬಹುದಾ ಸಂದೇಹ ಇದೆ. ಆ ಲಿಸ್ಟ್ ನ ಕೂಡ ನಾನು ತಗೊಂಡ್ ಬಂದಿದ್ದೆ. ಎಲ್ಲೊಂದು ಕಾನ್ಫಿಡೆಂಟ್ ಆಗಿರುವಾಗ ನಮ್ಮನ್ನ ವಾಚ್ ಮಾಡೋದಕ್ಕೆ ಟ್ರೇಡರ್ ಆಪ್ ಅಲ್ಲಿ ಹಾಕ್ತಾರೆ. ಸೊ ಇದು ಸಮ್ಟೈಮ್ಸ್ ಯು ಕ್ಯಾನ್ ಆಡ್ಬೋದು, ಸಮ್ಟೈಮ್ಸ್ ಆಡೋದಕ್ಕಾಗಲ್ಲ, ಡಿಪೆಂಡಿಂಗ್ ಆನ್ ವಾಟ್ ದೇ ಆರ್ ಡೂಯಿಂಗ್. ಅಲ್ಲೆಲ್ಲ ಶೇರ್ಸ್ ಬಗ್ಗೆ ಕೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ಫಂಡಮೆಂಟಲ್ ಆಗಿ ಬೇಸಿಕ್ ಆಗಿರುವಂತ ಒಂದು ಪ್ರಶ್ನೆಗಳನ್ನ ನಿಮ್ಮ ಕೇಳ್ತೀನಿ ಸಲ. VAS ಫಸ್ಟ್ ಹಾಫ್ ಆಫ್ 2026 4.3 ಟ್ರಿಲಿಯನ್ ರುಪೀಸ್ ಇನ್ವೆಸ್ಟ್ ಮಾಡಿದ್ದಾರೆ. 4.25 ಲಕ್ಷ ಕೋಟಿ ಹಾಕಿದ್ದಾರೆ. SBI 2.25 ಲಕ್ಷ ಕೋಟಿ ಹೊರಗಡೆ ತಗೊಂಡು ಹೋಗಿದ್ದಾರೆ. ನೀವೇ ತಾನೇ ಮಾರ್ಕೆಟ್ ನ ಹೋಲ್ಡ್ ಮಾಡ್ತಾ ಇದ್ದೀರಾ. ಇಂಡಿಯಾ ಒಂದು ಪಾಯಿಂಟ್ ಅಲ್ಲಿ SBI ನ ನಂಬದಂಗೆ DAS ನ ನಂಬಕ್ ಹೋಗ್ಬಿಡೋದಕ್ಕಾಗುತ್ತೆ ಸರ್? ಆಗಲ್ಲ. ಯಾಕೆ ಸರ್? ಯಾಕಂದ್ರೆ ನಾವು ತುಂಬಾ ಈಗ ಹಾಕಿದೀವಲ್ಲ ಅದು ಅದ್ರಲ್ಲಿ. 800 ಬಿಲಿಯನ್ ಇರಬೇಕು. ರಿಸರ್ವ್ ಎಷ್ಟಿದೆ ಅದರಲ್ಲಿ? 200 250 ಮಾರೋದಕ್ಕಾಗಲ್ಲ. ನೀವು ಮಾರಕ್ಕೆ ಆಗುವಂಥದ್ದು 450 ಬಿಲಿಯನ್ ಇದೆ. ಇವ್ನು ಇಟ್ಟಿರುವಂಥದ್ದು 800 ಬಿಲಿಯನ್. ಅದು ಅಲ್ಲದೆ ಈಗ ತುಂಬಾ ಈ ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಪಬ್ಲಿಕ್ ಇಶ್ಯೂ ಹಾಕಿ ಹೋಗ್ಬೇಕಂತ ಅನ್ಕೋತಾ ಇದ್ದಾರೆ. ನೀವು ಮಾರ್ಲೇಬೇಕು. ಅವನು ಮಾರ್ತಾನೆ ಇರ್ತಾನೆ, ಹೋಗ್ತಾನೆ ಇರ್ತಾನೆ. ನಂದು ಅದರ್ ಸೈಡ್ FAI ತೆಗೆದಂತ ದುಡ್ಡಿಗಿಂತ DAS ತರ ಒಂದು ಹೂಡಿಕೆ ಹಣವನ್ನ ಒಳಗಡೆ ಹಾಕಿದೀವಿ, ವಿಚ್ ಇಸ್ ಆಲ್ಮೋಸ್ಟ್ 100%. ಸೊ ಈ ರೀತಿ ಇದ್ದಾಗ್ಲೂ ಕೂಡ ಈಗಲೇ ಆಲ್ರೆಡಿ 40% ಕಡಿಮೆ ಆಗಿದೆ. ಇನ್ನು 1 ವರ್ಷಕ್ಕೆ ರಿಟರ್ನ್ ಬಂದಿಲ್ಲ ಅಂದ್ರೆ ಏನು? ತಲೆ ಚುಚ್ಕೊಂಡು ಓಡೋಗ್ಬಿಡ್ತಾರಷ್ಟೇ. ಓಕೆ, VAS ಕೂಡ ಅದನ್ನೇ ತಾನೇ ಸರ್ ಮಾಡ್ತಾ ಇದ್ದಾರೆ. ರಿಟರ್ನ್ಸ್ ಬರ್ತಾ ಇಲ್ಲ ಅಂತ ಹೊರಗಡೆ ತಗೊಂಡು ಅದು ಇವನು ಹೊರಗಡೆ ತಗೊಂಡು ಹೋಗ್ತಾನೆ. So ಆಗಿದ್ದಾಗ ಏನಿದೆ ಸರ್ ವ್ಯತ್ಯಾಸ? ಅವ್ರು ಮೋರ್ ಇಂಟೆಲಿಜೆಂಟ್ ಪಣಿ ನಿಮ್ಗೆ ಡಂಪ್ ಪಣಿ. ನಾವ್ ಯಾಕೆ ಆ ಸ್ಟಾಕ್ ಅಲ್ಲಿ ಹಾಕ್ತಾ ಇದೀವಿ ಅಂತ ತಿಳ್ಕೊಂಡು FAS ಹಾಕ್ತಾ ಇದ್ದಾರೆ. ನನ್ ಕೈಯಲ್ಲಿ ಸ್ವಲ್ಪ ದುಡ್ಡಿದೆ, ಯಾವ್ದ್ರನ್ನಾದ್ರೂ ಹಾಕ್ಬೇಕು ಅನ್ಕೊಂಡು ನಾವ್ ಹಾಕ್ತಾ ಹಂಗೆಲ್ಲ ಇದ್ದೀವಿ. ಮಾಡ್ತಾ ಇಲ್ಲ. ನನ್ ಕೈಯಾಗ ಸ್ವಲ್ಪ ದುಡ್ಡಿದೆ, ನನ್ಗೆ ಮಂಗಾಕ ಆಡೋದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ ಕ್ಯಾಮ್ರಾಮನ್ ನಮ್ಗೂರ ಮಂಗಾಕ ಆಡ್ತಾರೆ ಅಂತ ಹೇಳೋದು. ಕ್ಯಾಮ್ರಾಮನ್ ಹೀರೋ ತರ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಹಿಂಗೆ ಹಂಗೆ ಕೈಯೆಲ್ಲ ಆಡಿಸ್ಬಿಟ್ಟು ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ, ಬಫೆಟ್ ನನ್ ತಾತ ಹಂಗೆಲ್ಲ ಹೇಳ್ಬಿಟ್ಟು ಅವನು ನಿನಗೋಸ್ಕರ ಇಡಪ್ಪ ಇಡು ಅಂತ ಇರ್ತಾ ಇರ್ತಾನೆ. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.